ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡ್ತಿರೋದು ಗರ್ಭಾವಸ್ಥೆಯಲ್ಲಿ ನಿದ್ದೆ ಹೇಗೆ ಮಾಡಬೇಕು ಮತ್ತು ನಿದ್ರೆ ಸರಿಯಾಗಿ ಆಗದಿದ್ದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಗರ್ಭಧಾರಣೆ ಆದಮೇಲೆ ದೇಹದಲ್ಲಿ ತುಂಬ ಬದಲಾವಣೆಗಳಾಗ್ತವೆ. ಹಾರ್ಮೋನ್ಸ್, ಹೊಟ್ಟೆ ನೋವು, ಹೊಟ್ಟೆ ಬೆಳವಣಿಗೆ, ಬೆನ್ನು ನೋವು, ಮೂತ್ರ ಹೆಚ್ಚಾಗಿ ಆಗೋದು, ಇವೆಲ್ಲ ಕಾರಣಗಳಿಂದ ಸರಿಯಾಗಿ ನಿದ್ರೆ ಬರದೆ ತೊಂದರೆ ಆಗುತ್ತೆ. ಆದರೆ ಗರ್ಭಿಣಿಯರಿಗೆ ನಿದ್ರೆ ತುಂಬಾ ಮುಖ್ಯ. ಯಾಕಂದರೆ ತಾಯಿ ಚೆನ್ನಾಗಿ ನಿದ್ರೆ ಮಾಡಿದರೆ ಮಾತ್ರ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗಿರುತ್ತೆ. ಗರ್ಭಿಣಿಯರು ಹಾಗಾದರೆ ಹೇಗೆ ಮಲಗಬೇಕು? ಎಡಬದಿಯಲ್ಲಿ ಮಲಗೋದು ತುಂಬಾ ಅತ್ಯುತ್ತಮ. ಎಡಬದಿಯಲ್ಲಿ ಮಲಗಿದ್ರೆ ರಕ್ತ ಸಂಚಾರ ಚೆನ್ನಾಗಿರುತ್ತೆ ಮತ್ತು ಮಗುವಿಗೆ ಹೆಚ್ಚು ಆಮ್ಲಜನಕ ಸಿಗುತ್ತೆ. ಬೆನ್ನು ಮೇಲೆ ಮಲಗೋದನ್ನು ಪೂರ್ತಿಯಾಗಿ ತಪ್ಪಿಸಿ, ಇದರಿಂದ ರಕ್ತ ಹರಿವು ಕಡಿಮೆಯಾಗಬಹುದು. ಮಂಡಿ ಮಧ್ಯೆ ತಲಪೆ ಇಡಿ, ಇದರಿಂದ ಬೆನ್ನು ನೋವು ಮತ್ತು ಕಾಲು ನೋವು ಕಡಿಮೆಯಾಗುತ್ತೆ. ಹೊಟ್ಟೆಗೆ ಸಪೋರ್ಟ್ ಕೊಡಿ. ಸಣ್ಣ ತಲಪೆ ಅಂದರೆ ದಿಂಬು ಅಥವಾ ಪ್ರೆಗ್ನೆನ್ಸಿ ಪಿಲ್ಲೋ ಬಳಸಿದರೆ ಆರಾಮವಾಗಿರುತ್ತೆ. ಇನ್ನು ನಿದ್ರೆ ಬರದೇ ಇದ್ದರೆ ಏನು ಮಾಡಬೇಕು ಅಂದರೆ, ಮಲಗೋ ಮುಂಚೆ ಬೆಚ್ಚಗಿನ ಹಾಲು ಕುಡಿರಿ, ಮೊಬೈಲ್ ಬಳಕೆ ಕಡಿಮೆ ಮಾಡಿ, ಮಲಗೋ ಮುಂಚೆ ಲಘು ಸ್ಟ್ರೆಚಿಂಗ್ ಅಥವಾ ಉಸಿರಾಟದ ವ್ಯಾಯಾಮ ಮಾಡಿ, ರಾತ್ರಿ ಹೆಚ್ಚು ನೀರು ಕುಡಿಯೋದನ್ನು ತಪ್ಪಿಸಿ, ಮಲಗೋ ಸಮಯದಲ್ಲಿ ದಿನಂಪ್ರತಿ ಒಂದೇ ರೀತಿ ಇಡಿ. ನಿದ್ರೆ ಸರಿಯಾಗಿ ಆಗದಿದ್ದರೆ ಇನ್ನು ಯಾವ ಸಮಸ್ಯೆಗಳಾಗ್ಬೋದು ಅಂದರೆ, ಅತಿಯಾದ ದಣಿವು, ಮನಸ್ಸಿಗೆ ಒತ್ತಡ, ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆ ಮತ್ತು ಮಗುವಿನ ಬೆಳವಣಿಗೆ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಅದಕ್ಕಾಗಿ ನಿದ್ರೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಗರ್ಭಾವಸ್ಥೆ ಒಂದು ಸುಂದರ ಹಂತ. ಆ ಸಮಯದಲ್ಲಿ ನಿಮ್ಮ ಆರೋಗ್ಯದ ಜೊತೆಗೆ ಮಗುವಿನ ಆರೋಗ್ಯವು ನಿಮ್ಮ ಕೈಯಲ್ಲಿದೆ. ಸರಿಯಾದ ನಿದ್ರೆ, ಒಳ್ಳೆಯ ಆಹಾರ ಮತ್ತು ಧನಾತ್ಮಕ ಮನಸ್ಸು ಇವು ತುಂಬಾ ಮುಖ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.